ಕನ್ನಡದ ಈ ಬರೆಯುವುದು ಹೇಗೆ? ಕನ್ನಡದ ಈ ಬರೆಯುವುದು ಹೇಗೆ ನೋಡಿ. ಮೊದಲು 3 ಅಡ್ಡಗೆರೆಗಳನ್ನು ಈ ರೀತಿಯಾಗಿ ಬರೆದುಕೊಳ್ಳಿ. 3 ಅಡ್ಡಗೆರೆಗಳನ್ನು ಈ ರೀತಿಯಾಗಿ ಬರೆದುಕೊಳ್ಳಿ. ಇದು ಮೇಲಿನ ಅಡ್ಡಗೆರೆ, ಇದು ಮಧ್ಯ ಅಡ್ಡಗೆರೆ, ಮಧ್ಯ ಅಡ್ಡಗೆರೆ, ಇದು ಕೆಳಗಿನ ಅಡ್ಡಗೆರೆ, ಕೆಳಗಿನ ಅಡ್ಡಗೆರೆ, ಏನಂತಾರೆ ಕೆಳಗಿನ ಅಡ್ಡಗೆರೆ. ಇದು ಮೇಲಿನ ಅಡ್ಡಗೆರೆ, ಮೇಲಿನ ಅಡ್ಡಗೆರೆ, ಮೇಲಿನ ಅಡ್ಡಗೆರೆ, ಇದು ಮಧ್ಯ ಅಡ್ಡಗೆರೆ, ಇದು ಕೆಳಗಿನ ಅಡ್ಡಗೆರೆ. ಓಕೆ, ಈ ಕಡೆ ಬಲಗಡೆ ಬರ್ದಿರೋದ್ರಿಂದ ನಿಮಗೆ ಕಾಣಿಸೋದಿಲ್ಲ ಅನಿಸುತ್ತೆ. ಈ ಕಡೆಗೆ ಬರಿತೀನಿ ಹೆಚ್ಚಾಗಿ. ಇಲ್ಲಿ ಮೇಲ್ಮುಖವಾಗಿ 2 ಸಿ, ಈ ರೀತಿ ಮೇಲ್ಮುಖವಾಗಿ ಅಂದರೆ ಎಡದಿಂದ ಬಲಕ್ಕೆ 1 ಸಿ ಬರೀರಿ. ಮತ್ತು ಇದರ ಲೂಪ್ ಆಗೋ ಹಾಗೆ, ಇದನ್ನು ಸುರುಳಿ ಹಾಗೆ, ಮತ್ತು ಇದೇ ಹೀಗೆ ಮುಂದುವರೆದು ಹೀಗೆ ಒಂದು ದೊಡ್ಡ ಸಿ, ಈಗ ಮೇಲ್ಮುಖವಾಗಿ ದೊಡ್ಡ ಸಿ, ಮೇಲ್ಮುಖದಿಂದ ದೊಡ್ಡ ಸಿ ಬರೆದು, ಆ ನಂತರ ಹೀಗೆ ಕೆಳಮುಖವಾಗಿ ಈ ರೀತಿ ಬರ್ಕೊಳ್ಳಿ. ಕೆಳಮುಖವಾಗಿ ಬರೆದು ಈ ರೀತಿಯಾಗಿ ಕಂಪ್ಲೀಟ್ ಮಾಡಿ. ಕೆಳ ಅಡ್ಡಗೆರೆ ಈ ರೀತಿ ಬಂದರೂ ನಡೆಯುತ್ತೆ, 4 ಗೆರೆ ಬಂದರೂ ನಡೆಯುತ್ತೆ. 4 ಅಡ್ಡಗೆರೆಗಳು ಬಂದರೆ ಸರಿಯಾಗಿ ಇರುತ್ತೆ. ಈಗ ನಮಗೆ ಕನ್ನಡದ ಸ್ವರಾಕ್ಷರ ಈ ದೊರೆಯುತ್ತದೆ. ಹೀಗೆ ಬಲಗಡೆ ಮುಖವಾಗಿ ಈಗೊಂದು ಬಲಹುಬ್ಬಿನೇ ಇರುವಂಥ ದೊಡ್ಡ ಸಿ ಆಕಾರ ಬರಬೇಕು. ಆನಂತರ ಇಲ್ಲೊಂದು ವೃತ್ತವನ್ನು ಮಾಡಿ. ಈಗ ಸಿ ಇಲ್ಲಿ ತನಕ ಬರುತ್ತಲ್ಲ, ಈ ಸಿ ಇಲ್ಲಿ ತನಕ ಬಂದಾಗ ಒಂದು ವೃತ್ತವಾಗುತ್ತೆ. ವೃತ್ತವಾಗಿ ಕೆಳಗಡೆ ಒಂದು ಫ್ಲಿಕ್, ಒಂದು ಬಾಲ ರೀತಿಯಾಗಿ ಬರೆದರೆ ನಿಮಗೆ ಕನ್ನಡದ ಸ್ವರಾಕ್ಷರ ಈ ದೊರೆಯುತ್ತದೆ. ಇದನ್ನು ಕನ್ನಡ ಸ್ವರಾಕ್ಷರ ಈ ಅಂತ ಕರೀತಾರೆ. ಅಂದರೆ ಮೊದಲು ಮೇಲೆ ಒಂದು ಸಣ್ಣ ಸಿ, ಆ ಸಿಗೆ ಒಂದು ಲೂಪ್ ಮಾಡಿಕೊಂಡು ಇನ್ನೊಂದು ದೊಡ್ಡ ಸಿ, ಆನಂತರ ಇನ್ನೊಂದು ದೊಡ್ಡ ಸಿ, ಹೀಗೆ ಒಂದು ಲೂಪ್ ಮಾಡಿದಾಗ ನಿಮಗೆ ಈ ಸಿಗ್ತದೆ. ಸೊ 4 ಗೆರೆಗಳು ಹಾಕ್ಕೊಂಡ್ರೆ ಒಳ್ಳೆಯದು. 4 ಗೆರೆ ಹಾಕ್ಕೊಂಡ್ರೆ ಒಳ್ಳೆಯದು. ಮೇಲೊಂದು ಗೆರೆ, ಅದಕ್ಕಿಂತ ಸ್ವಲ್ಪ ಕೆಳಗಡೆ ಒಂದು ಗೆರೆ, ಮೇಲೊಂದು ಗೆರೆ, ಅದಕ್ಕಿಂತ ಕೆಳಗಡೆ ಸ್ವಲ್ಪ ಕೆಳಗಡೆ ಒಂದು ಗೆರೆ, ಮತ್ತು ಕೆಳಗಿನ ಅಡ್ಡಗೆರೆ, ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಇನ್ನೊಂದು ಅಡ್ಡಗೆರೆ. ಹೀಗೆ ಮಾಡಿಕೊಂಡ್ರೆ ನಿಮಗೆ ಈ ದೊರೆಯುತ್ತದೆ, ಕನ್ನಡದ ಈ ದೊರೆಯುತ್ತದೆ.